ಹೆಲೋ ಗೆಳೆಯರೆ, ಸ್ವಾಗತ. ನಾನು ನಿಖಿಲ್ ರಾಜ್ ಅಂಡ್ ನೀವು ನೋಡ್ತಿದ್ದೀರಾ ರಾಜ್ ರಿಯಾಕ್ಟ್ಸ್ ಟು ರಿವ್ಯೂ ಏಕೆ ತ್ರಿಬಲ್ ಆರ್. ಲಿಟ್ರಲಿ ಲಾಕ್ಡೌನ್ ಟೈಮಲ್ಲಿ ದಿನಗಳು ಹೇಗೆ ಕಳೀತಿದ್ವು ಅಂತ ಕೇಳಿದ್ರೆ ಲಿಟ್ರಲಿ ದ ಓನ್ಲಿ ರೀಸನ್ ಇಸ್ ದಿಸ್ ನರುಟೋ. ಬ್ರೋ, ಆ ಟೈಮಲ್ಲಿ ಬೆಳಗ್ಗೆ ಎದ್ದೊಳೋದು, ತಿನ್ನೋದು, ಅನಿಮೆ ನೋಡೋದು ಶುರು. ನರುಟೋ ದಿನಕ್ಕೆ 25-30 ಎಪಿಸೋಡ್ ನೋಡ್ತಿದ್ದೆ. 30 ಎಪಿಸೋಡ್ ಮುಗಿಸ್ತಾ ಇದ್ದೆ ಸಹ. ಮತ್ತೆ ಗೊತ್ತಾಗ್ತಾನು ಇದ್ದಲ್ಲ ಟೈಮ್ ಹೇಗೆ ಕಳೀತಾ ಇತ್ತು ಅಂದ್ಬಿಟ್ಟು. ಆ್ಯಕ್ಚುಲಾಗಿ ಅವಾಗ ನನಗೆ ಈ ಫಿಲ್ಲರ್ಸ್ ಬಗ್ಗೆ ಗೊತ್ತಿದ್ದಿಲ್ಲ. ನಿಜವಾಗ್ಲೂ ಇಟ್ ವಾಸ್ ಆನ್ ಅಡಿಕ್ಷನ್ ಆಗೋಗ್ಬಿಟ್ಟಿತ್ತು ನನಗೆ ನನ್ಟು ಆ್ಯನಿಮೆ ನೋಡೋದು. ಅದಕ್ಕೆ ಅನ್ಕೊಂತೀನಿ ಅದು ಲೈಕ್ ನನ್ನ ಟಾಪ್ 2 ಫೇವ್ರೆಟ್ ಆ್ಯನಿಮೇಸ್ ಅಲ್ಲಿ ಬರುತ್ತೆ. ಬಟ್ ಇನ್ ಫ್ಯೂ ರೀಸನ್ಸ್ ಅದು ಇವಾಗ ಟಾಪ್ 1 ಇರುತ್ತೆ. ಸರಿನಾ, ಮರಿಬೇಡ್ರಿ. ಬಟ್ ಟಾಪ್ 12 ಪಕ್ಕ ಬಂದೇ ಬರುತ್ತೆ. ನರುಟೋ ಟಾಪ್ 1 ಬಗ್ಗೆ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿದಾಗ ಮಾತಾಡೋಣ. ಸೊ ಐ ಗೆಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ವೆಲ್, ಅಕಸ್ಮಾತ್ ನಿಮಗೆ ಈ ನರುಟೋ ಆನಿಮೆ ಬಗ್ಗೆ ಗೊತ್ತಿಲ್ಲ, ನನ್ನ ಇಂಟ್ರೋನ ನೋಡಿ ಕ್ಯೂರಿಯಸ್ ಆಗಿದ್ರೆ ಅದರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಈ ನರುಟೋ ಆನಿಮೆಲಿ ಟೋಟಲ್ ಆಗಿ 720 ಎಪಿಸೋಡ್ಸ್ ಇದಾವೆ. ಒಂದಲ್ಲ ಎರಡಲ್ಲ, 720 ಎಪಿಸೋಡ್ಸ್ ಇದಾವೆ. ಇವಾಗ ನನಗೆ ಗೊತ್ತು ಈ 720 ಅನ್ನೋದನ್ನ ಕೇಳ್ಬಿಟ್ಟು ಎಷ್ಟೋ ಜನ ಆಲ್ರೆಡಿ ಗಿವ್ ಅಪ್ ಮಾಡಿಬಿಟ್ಟಿರ್ತಾರೆ. ಬಟ್ ಇದರಲ್ಲಿ 220 to 300 ಎಪಿಸೋಡ್ಸ್ ಫಿಲ್ಲರ್ಸ್ ಆಗಿರೋ ಕಾರಣ ನೀವು ಅಪ್ರಾಕ್ಸ್ ಅನ್ಕೊಂಡ್ರು 420 ಎಪಿಸೋಡ್ಸ್ನ ನೋಡಬೇಕಾಗಿರುತ್ತೆ. ಇವಾಗ ಈ 420 ಎಪಿಸೋಡ್ಸು ಜಾಸ್ತಿ ನಿಮ್ಗೆ ಏನಾದರೂ ಅನ್ಸಿದ್ರೆ ಬ್ರೋ, ಲೈಕ್ ನೋಡ್ತಾ ಫ್ಲೋ ಅಲ್ಲಿ ಕಂಟಿನ್ಯೂ ವಿತ್ ದ ಫ್ಲೋ ಅಂತಾರಲ್ಲ, ಸೊ ಫ್ಲೋ ಆಗಿ ಮುಗಿದೋಗುತ್ತೆ ಸಹ 420 ಎಪಿಸೋಡ್ಸ್. ಆ್ಯಂಡ್ ಆಲ್ರೆಡಿ ಸ್ವಲ್ಪ ಜನ ಅನ್ಕೊಂಡ್ಬಿಟ್ಟಿರ್ತಾರೆ ನಾನು ಇದನ್ನು ನೋಡಿದ್ದೀನಿ, 720 ಎಪಿಸೋಡ್ಸ್ ಸಹ ನೋಡಿದ್ದೀನಿ. ಫಿಲ್ಲರ್ಸ್ ಬಗ್ಗೆ ಗೊತ್ತಿಲ್ಲ, ಸೊ ಫಿಲ್ಲರ್ಸ್ನ ಸಹ ಜಾಯ್ನ್ ಮಾಡಿ ನೋಡಿದ್ದೀನಿ ನಾನು. ಆ್ಯಂಡ್ ಡೋಂಟ್ ಗಿವ್ ಅಪ್. ಈ ಆನಿಮೆ ಸೀರೀಸ್ ಟೋಟಲ್ 2 ಪಾರ್ಟ್ಸ್ ಅಲ್ಲಿ ಡಿವೈಡ್ ಆಗಿದೆ. ಸೀಸನ್ 1, ಸೀಸನ್ 2. ನರುಟೋ ಕ್ಲಾಸಿಕ್, ನರುಟೋ ಶಿಪುಡನ್ ಅಂದ್ಬಿಟ್ಟು. ನರುಟೋ ಅಲ್ಲಿ 220 ಎಪಿಸೋಡ್ಸ್ ಬರುತ್ತೆ. ಆ್ಯಂಡ್ ನರುಟೋ ಶಿಪುಡನ್ ಅಲ್ಲಿ ಟೋಟಲ್ ಆಗಿ 500 ಎಪಿಸೋಡ್ಸ್ ಬರುತ್ತೆ. ಇದ್ರ ಜೊತೆ ಒಂದು 2-3 ಮೂವೀಸು ಸಹ ಬರುತ್ತೆ. ಆ್ಯಂಡ್ ಐ ಹ್ಯಾವ್ ವಾಚ್ಡ್ ಆಲ್ ದ 720 ಎಪಿಸೋಡ್ಸ್ ಆ್ಯಂಡ್ ಆಲ್ ದ ಮೂವೀಸ್ ಆಫ್ ನರುಟೋ ಬಿಕಾಸ್ ಇಟ್ ವಾಸ್ ದ ಓನ್ಲಿ ಆನಿಮೆ ಐ ವಾಸ್ ವಾಚಿಂಗ್. ಲೈಕ್ ಆ ಟೈಮಲ್ಲಿ ಅದೊಂದೇ ಆನಿಮೆ ನೋಡ್ತಿದ್ದೆ. ಅದು ಒನ್ ಆಫ್ ಮೈ ಫೇವ್ರೇಟ್ಸ್ ಅಲ್ಲಿತ್ತು ಆ ಟೈಮಲ್ಲಿ. ಬಟ್ ಈ ನಡುವೆ ಒಂದು ವರ್ಷದ ಹಿಂದೆಯಿಂದ ಒಂದು ಸ್ವಲ್ಪ ಅದು ಟಾಪ್ 2 ಬಂದಿದೆ. ಬಟ್ ಇಟ್ ಸ್ಟಿಲ್ ಹ್ಯಾಸ್ ಅ ಪಾರ್ಟ್ ಇನ್ ಮೈ ಹಾರ್ಟ್. ಸೊ ನನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತಾ ಕಂಟಿನ್ಯೂ ಮಾಡೋಣ ಈ ಆನಿಮೆ ರಿವ್ಯೂನ. ಯಾಕಂದರೆ ನನ್ನ ಎಮೋಷನ್ಸ್ನ ಏನಾದರೂ ನಾನು ಆಚೆ ಬಿಟ್ಟುಕೊಟ್ರೆ ಈ ವಿಡಿಯೋ ನಡೀತಾನೆ ಹೋಗುತ್ತೆ. ಟೈಮ್ ಡ್ಯೂರೇಷನ್ ಅಂತೂ ಇದಕ್ಕೆ ಸೆಟ್ ಮಾಡೋಕ್ಕಾಗಲ್ಲ. ಸೊ ವಿಡಿಯೋ ಚಿಕ್ಕದಾಗಿರೋಣ, ನಿಮಗೆ ಸ್ಪಾಯ್ಲರ್ ಸಿಗದಿರ ಇದನ್ನು ರಿವ್ಯೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ here it goes, the Naruto anime review. So ನರುಟೋ ಆನಿಮೆ ಅನ್ನೋದು ಒಂದು ಹುಡುಗನ ಮೇಲೆ ಬೇಸ್ ಆಗಿರುತ್ತೆ. ಇದೇ ಹುಡುಗ. ಸೊ ಈ ಹುಡುಗನ ಮೇಲೆ ಬೇಸ್ ಆಗಿರುತ್ತೆ. ಆ್ಯಂಡ್ ಓವರ್ ಆಲ್ ಒಂದು ಲೈಕ್ ಮ್ಯಾಕ್ಸಿಮಮ್ ಅಷ್ಟು ಆನಿಮೆ ಈ ಹುಡುಗನ ಪರ್ಸ್ಪೆಕ್ಟಿವ್ ಅಲ್ಲೇ ಇರುತ್ತೆ. ಆ್ಯಂಡ್ ಈ ಹುಡುಗ ಅನ್ನೋ ಬದಲು ಈ ಹುಡುಗನ ಹೆಸರು ನರುಟೋ ಉಜುಮಾಕಿ, ಸರಿನಾ? ಅದೊಂದು ಕ್ಲಾನ್ ಹೆಸರು, ನರುಟೋ ಉಜುಮಾಕಿ. ಸೊ ಇವಂದೇ ಒಂದು ಪರ್ಸ್ಪೆಕ್ಟಿವ್ ಇಂದ ನಾವು ಹೋಲ್ ಸ್ಟೋರಿನ ನೋಡ್ತೀವಿ. ಲೈಕ್ 720 ಎಪಿಸೋಡ್ಸ್ ಹೋಲ್ ಸ್ಟೋರಿನ ಇವನ್ ಒಬ್ಬ ಪರ್ಸ್ಪೆಕ್ಟಿವ್ ನೋಡ್ತೀವಿ. ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಬಟ್ ಒಂದು ಮಾತ್ರ ಇದ್ದಾನೆ, ಇವನ್ ಜೊತೆ ಒಂದು ಕ್ಯಾರೆಕ್ಟರ್ ಇರುತ್ತೆ, ಕೂರ್ಮಾ ಅಂದ್ಬಿಟ್ಟು. ಸೊ ಕೂರ್ಮಾ ಅನ್ನೋದೊಂದು 9 tail ಫಾಕ್ಸ್ ಅಂತ ಇರುತ್ತೆ. ಸೊ ಅದೊಂಥರ ಅವನ ಜೊತೆ ಅದು ಕರ್ಸ್ ಅಂತ ಹೇಳ್ಬಿಟ್ಟು ಜನರು ನಂಬ್ತಾರೆ. ಸೊ ಹೀಗೆ ನಡೆಯುತ್ತೆ ಒಂದು ಸ್ಟೋರಿನ. ಆ್ಯಂಡ್ ಇದರಲ್ಲಿ ಆಮೇಲೆ ಒಂದು ಫ್ರೆಂಡ್ಶಿಪ್ ಬಾಂಡ್ನ ತೋರಿಸಿದ್ದಾರೆ. ಲೈಕ್ ಸಾಸುಕೆ ಅಂತ ಹೇಳ್ಬಿಟ್ಟು ಒಂದು ಕ್ಯಾರೆಕ್ಟರ್ ಇದೆ. ಸೊ ಅವನ ಜೊತೆ ಒಂದು ಫ್ರೆಂಡ್ಶಿಪ್ ಬಾಂಡನ್ನ ತೋರಿಸಿದ್ದಾರೆ, ಹೇಗೆ ಒಂದು ಫ್ರೆಂಡ್ಶಿಪ್ ಬಾಂಡ್ ಬೆಳೆಯುತ್ತೆ. ಆ್ಯಂಡ್ ಅದ್ರ ಜೊತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾರೆಕ್ಟರ್ಸ್ನ ತೋರಿಸಿದ್ದಾರೆ. ಲೈಕ್ ಒಂದು ಕ್ಯಾರೆಕ್ಟರಿಂದ ಇನ್ನೊಂದು ಕ್ಯಾರೆಕ್ಟರ್ಗೆ ಆ ಕನೆಕ್ಷನ್ ಆಗಿರುತ್ತೆ. ಆ್ಯಂಡ್ ಒಂದು ಕ್ಯಾರೆಕ್ಟರ್ ವ್ಯಾಲ್ಯೂ ಏನಿರುತ್ತೆ, ಸೊ ಅದ್ರ ಬಗ್ಗೆ ಆನಿಮೆ ನಡೆಯುತ್ತೆ. ಆ್ಯಂಡ್ ಹೋಗ್ತಾ ಲೈಕ್ ಸ್ಟಾರ್ಟಿಂಗಲ್ಲಂತೂ ನಿಮಗೆ ನರುಟೋ ಬಗ್ಗೆ ಮಾತಾಡಿದ್ರೆ, ಲೈಕ್ ನರುಟೋ ಕ್ಲಾಸಿಕ್ ಬಗ್ಗೆ ಮಾತಾಡಿದ್ರೆ ಅದು ನಿಮಗೆ ಒಂದು ಸ್ವಲ್ಪ ಚೈಲ್ಡಿಶ್ ಆಗಿ ಅನ್ಸ್ಬೋದು. ಬಟ್ ಅದು ಒಂದು ಒಳ್ಳೆ ಸ್ಪಾಟ್ನ ಹಿಡಿಯುತ್ತೆ. ಯಾಕಂದರೆ ಅದರಲ್ಲಿ ಕ್ಯಾರೆಕ್ಟರ್ ಸಹ ಒಬ್ಬ ಮಗುವಾಗಿರ್ತಾನೆ, ಲೈಕ್ ಇನ್ನೂ ಒಂದು ಚಿಕ್ಕವನು. ಆ್ಯಂಡ್ ನೀವು ಸ್ವಲ್ಪ ಅದ್ರ ಕಡೆ ಮ್ಯೂಸಿಕ್ ಕಡೆ ಸಹ ಗಮನ ಕೊಟ್ಟರೆ ಅದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಮ್ಯೂಸಿಕ್ ಕಡೆ ವರ್ಕ್ ಆಗುತ್ತೆ. ಒಂದು ಸ್ವಲ್ಪ ರಾಕ್ ಮ್ಯೂಸಿಕ್ಕು, ಅದು ಮತ್ತೆ ನಿಂಜಾದು ಅಂತ ಮತ್ತೆ ಸೌಂಡ್ಗಳು ಬರ್ತಾ ಇರ್ತವೆ. ಸೊ ಬಟ್ ಲೈಕ್ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಇರೋ ಮ್ಯೂಸಿಕ್ಕು. ಆ್ಯಂಡ್ ನೀವು ಎಷ್ಟು ಚೈಲ್ಡಿಶ್ ಆಗಿ ಅನ್ಕೊಂಡ್ರು ಅದರಲ್ಲಿ ಜಾಬುಜಾ ಮತ್ತು ಹಾಕು ಅಂತ ಇಬ್ಬರು ಕ್ಯಾರೆಕ್ಟರ್ ಬರ್ತಾರೆ. ಆ ಹೋಲ್ ಆರ್ಕ್ ಏನಿದೆ ಅಲ್ಲ,
ಲೈಕ್ ಇಟ್ ಹರ್ಟ್ಸ್ ಜ್ಯಾದಾ. ಲೈಕ್ ನೀವು ಆ ಆರ್ಕ್ ನೋಡ್ಬಿಟ್ರೆ ಸಾಕು, ನೀವು ನರುಟೋನ ಇನ್ನು ಯಾವಾಗೂ ಬಿಡಕ್ ಹೋಗಲ್ಲ. ಯು ವಿಲ್ ಸಿ ಅಂಟಿಲ್ ಇಟ್ ಎಂಡ್ಸ್, ಸರಿನಾ? ಅದನ್ನ ನೋಡ್ಬಿಟ್ರೆ ನೀವು ಇನ್ನು ಎಂಡ್ ಮಾಡಕ್ ಹೋಗಲ್ಲ. ಸೊ ಲೈಕ್ ನನಗಂತೂ ಹಂಗನ್ಸುತ್ತೆ, ಸರಿನಾ? ಆ್ಯಂಡ್ ಅದರ್ ದ್ಯಾನ್ ದಟ್ ನಾವು ನರುಟೋ ಶಿಪುಡನ್ ಬಗ್ಗೆ ಮಾತಾಡಿದ್ರೆ, ನರುಟೋ ಶಿಪುಡನ್ ನರುಟೋ ಕ್ಲಾಸಿಕ್ ಕಂಟಿನ್ಯೂ ಆಗಿರುತ್ತೆ, ಬಟ್ ಸ್ವಲ್ಪ ಟೈಮ್ ಸ್ಕಿಪ್ ಬರುತ್ತೆ. ಒಂದು ಐ ಗೆಸ್ 2 to 3 years, ಜಾಸ್ತಿ ದಿನ ಆಗೋದು 2 to 3 years ಅಷ್ಟು ಟೈಮ್ ಸ್ಕಿಪ್ ಬರುತ್ತೆ. ಆ ಟೈಮ್ ಸ್ಕಿಪ್ಪಲ್ಲಿ ನಮ್ಮ ನರುಟೋ ಕ್ಯಾರೆಕ್ಟರ್ ಅವನು ಎಷ್ಟು ಗ್ರೋ ಆಗ್ತಾನೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಬಂದಾಗ ಮ್ಯೂಸಿಕ್ಕು ಸಹ ಚೇಂಜ್ ಆಗುತ್ತೆ. ಒಂದು ಸ್ವಲ್ಪ ಆರ್ಕೆಸ್ಟ್ರಲ್ ಮ್ಯೂಸಿಕ್ ಆಗಿರ್ಬೋದು, ಒಂದು ಸ್ವಲ್ಪ ಮೆಚ್ಯೂರ್ ವೇಯಲ್ಲಿ ಲೈಕ್ ಸ್ಟೋರಿ ಗ್ರೋ ಆಗುತ್ತೆ. ಲೈಕ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಒಂದು ಸ್ವಲ್ಪ ಮೆಚ್ಯೂರ್ ವೇಯಲ್ಲಿ ಕಾಣಿಸುತ್ತೆ. ಆ್ಯಂಡ್ ಸ್ವಲ್ಪ ಕ್ಯಾರೆಕ್ಟರ್ಸ್ ಲೈಕ್ ಮೆಚ್ಯೂರ್ ಆಗಿ ವರ್ಕ್ ಮಾಡ್ತಾರೆ. ಲೈಕ್ ನಾನು ಮೆಚ್ಯೂರ್ ಅಂತ ಮಾತಾಡಕ್ ಹೋದ್ರೆ ಲೈಕ್ ವಿ ಕೆನಾಟ್ ಲೀವ್ಸ್ ಇತಾಚಿ ಉಚಿಹಾ ಬ್ರೋ. ನಿಜವಾಗ್ಲೂ ಹೇಳ್ತೀನಿ, ನೀವು ನರುಟೋ ಬಗ್ಗೆ ಕೇಳಿಸ್ಕೊಂಡಿದ್ದಾರೆ ಅಂದ್ರೆ ಪಕ್ಕ ಹೇಳ್ತೀನಿ, ಇತಾಚಿ ಉಚಿಹಾ ಅವ್ರ ಹೆಸರಂತೂ ಲೈಕ್ ಮಿಸ್ ಮಾಡಿರಲ್ಲ. ಯಾಕಂದ್ರೆ ಅವರು ಕಾಣಿಸೋದು ಬರೀ 25 ಎಪಿಸೋಡ್ಸ್ ಅಲ್ಲಿ, ಬಟ್ ಅವ್ರ ಫ್ಯಾನ್ ಫಾಲೋಯಿಂಗ್ ಎಷ್ಟು ಲೆವೆಲ್ ಐತೆ ಅಂದ್ರೆ, ನರುಟೋ ಮೇನ್ ಕ್ಯಾರೆಕ್ಟರ್ ಹತ್ರ ಲೈಕ್ ನರುಟೋ ಮೀರ್ಸಿಲ್ಲ ಅಂದ್ರೂ ನರುಟೋಗೆ ಈಕ್ವಲ್ ಅಷ್ಟು ಫ್ಯಾನ್ ಬೇಸ್ ಇದೆ ಇತಾಚಿಗೆ. ಆ್ಯಂಡ್ ಇತಾಚಿ ಇಸ್ ಲೈಕ್ ಒಂದು ಹೇಳ್ತಾರಲ್ಲ 7 ಫೀಲಿಂಗ್ಸ್ನ ಅನುಭವಿಸಿರೋರು. ಸೊ ಇತಾಚಿ ಇಸ್ ದ ಸೇಮ್ ಗಾಯ್. ಹಿ ಹ್ಯಾಸ್ ಸಫರ್ಡ್, ಸ್ಯಾಕ್ರಿಫೈಸ್, ಪೇನ್, ಹ್ಯಾಪಿನೆಸ್, ಲೈಕ್ ಎವ್ರಿಥಿಂಗ್, ಲವ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ಲೈಕ್ ಒಂದು ಕ್ಲಾನನ್ನು, ಲೈಕ್ ಅವ್ರದ್ದೇ ಒಂದು ಫ್ಯಾಮಿಲಿ ಕ್ಲಾನ್ ಅಂತ ಇರುತ್ತಲ್ಲ, ಆ ಕ್ಲಾನ್ನ ವಿತ್ ಹಿಸ್ ಪೇರೆಂಟ್ಸ್ನ ಸಹ ಅವ್ನು ಸಾಯಿಸ್ತಾನೆ. ಸೊ ಅದೊಂಥರ ಹಾರ್ಟ್ ಟಚಿಂಗ್ ಅನ್ಬೋದು. ಲೈಕ್ ಐ ಕೆನಾಟ್ ಲೈಕ್ ಸ್ಪಾಯ್ಲರ್ ಆಗುತ್ತೆ, ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಬಟ್ ನರುಟೋ ಶಿಪುಡನಲ್ಲಿ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಒಂದು ಸ್ವಲ್ಪ ಮೆಚ್ಯೂರ್ ಆಗಿ ಬರ್ತಾರೆ. ಲೈಕ್ ಸೀಕ್ವೆನ್ಸಸ್ ಆಗಿರ್ಬೋದು, ಲೈಕ್ ಫೈಟ್ ಸೀಕ್ವೆನ್ಸ್ ಬಗ್ಗೆ ಮಾತಾಡಿದ್ರೆ ಬ್ರೋ ವಾಟ್ ದ ಹೆಲ್ ಫೈಟ್ ಸೀಕ್ವೆನ್ಸ್ ಅಂತ ಹೇಳ್ಬೋದು ನಾವು. ಯಾಕಂದರೆ ಪ್ರತಿಯೊಂದು ಫೈಟ್ ಸೀಕ್ವೆನ್ಸ್ ಎಷ್ಟೋ ಡಿಫ್ರೆಂಟ್ ಆಗಿ ಕೊರಿಯೋಗ್ರಾಫ್ ಮಾಡಿರ್ತಾರೆ. ಆ್ಯಂಡ್ ಲೈಕ್ ಆ ಜೂಟ್ಸಸ್ನ ಯೂಸ್ ಆಗಿರ್ಬೋದು, ಲೈಕ್ ಕ್ಯಾರೆಕ್ಟರ್ ಡೆವಲಪ್ ಮಾಡಿರ್ಬೋದಾಗಿರ್ಬೋದು. ಓ ಮೈ ಗಾಡ್ ಬ್ರೋ, ಲೈಕ್ ವಿಲನ್ಸ್ ಬರ್ಬೋದು, ಲೈಕ್ ಪೇಯ್ನ್ ಅಂತ ಒಬ್ಬ ಕ್ಯಾರೆಕ್ಟರ್ ಇದ್ದಾನೆ ಬ್ರೋ. ಆ ವಿಲನ್ ಆರ್ಕ್ ಬ್ರೋ, ಓ ಮೈ ಗಾಡ್, ಆ ಪೇಯ್ನ್ ಆರ್ಕ್ ಒನ್ ಆಫ್ ದ ಬೆಸ್ಟ್ ಆರ್ಕ್ಸ್ ಅಲ್ಲಿ ಬರುತ್ತೆ. ಲೈಕ್ ಆ ಪೇಯ್ನ್ ಆರ್ಕು ಆ ಟೈಮಲ್ಲಿ ಲೈಕ್ ಏನೇನಾಗುತ್ತೆ ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ ಜಾಸ್ತಿ, ಸರಿನಾ? ಸೊ ನಾವು ವಿಲನ್ಗಳ ಬಗ್ಗೆ ಮಾತಾಡೋಕೆ ಹೋದ್ರೆ ಲೈಕ್ ಹೌ ಕ್ಯಾನ್ ವಿ ಲೀವ್ ಮಾದರಾ ಉಚಿಹಾ ಬ್ರೋ. ಮಾದರಾ ಉಚಿಹಾ, ಲೈಕ್ ಆ ಹೆಸರಲ್ಲೇ ಒಂದು ಹೆವಿನೆಸ್ ಇದೆ, ಮಾದರಾ ಉಚಿಹಾ. ಅಕಸ್ಮಾತ್ ನೀವು ಯಾವ್ದನ್ನ ಒಂದು ವಿಲನ್, ನೀವು ಸ್ಟೋರಿ ರೈಟರ್ ಆಗಿದ್ರೆ, ನೀವು ಅಕಸ್ಮಾತ್ ಯಾವ್ದನ್ನ ವಿಲನ್ ಹೆಸರು ಇಡಬೇಕು ಅನ್ಕೊಡ್ತೀರ ಬ್ರೋ, ಮಾದರಾ ಉಚಿಹಾ ಇಂಥ ಹೆವಿ ವಾಯ್ಸ್ ಇಟ್ರು ಅನ್ಕೋ, ಲೈಕ್ ಪಕ್ಕ ಹೇಳ್ತೀನಿ ಆಟೋಮೆಟಿಕ್ ಆಗಿ ಇಟ್ ವಿಲ್ ಸೇಲ್ ಅನ್ಕೊಳ್ರಿ. ಯಾಕಂದ್ರೆ ದ ಗೋಸ್ಟ್ ಆಫ್ ಉಚಿಹಾ, ಮಾದರಾ ಉಚಿಹಾ. ಲೈಕ್ ನೀವು ಲೈಕ್ ನನ್ನ ಎಕ್ಸ್ಪ್ರೆಷನ್ ನೋಡೋದು, ನನ್ನ ಎಮೋಷನ್ಸಲ್ಲಿ ಲೈಕ್ ಒಂಥರ ಹೈಪಪ್ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಒಂಥರ ಎಲ್ಲ ನನ್ಗೆ ನಾಸ್ಟಾಲ್ಜಿಯಾ ಫೀಲ್ ಆಗ್ತಿದೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ. ಲಿಟ್ರಲ್ ಆಗಿ ಲೈಕ್ ನಾನು ಈ ಆನಿಮೆ ಬಗ್ಗೆ ಮಾತಾಡಿದ್ರೆ, ನರುಟೋ ಆನಿಮೆ ಬಗ್ಗೆ ಮಾತಾಡಿದ್ರೆ, ಇದರಲ್ಲಿ ಮೇನ್ ಕ್ಯಾರೆಕ್ಟರ್ಗೆ ಎಷ್ಟು ಜನ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ, ಅದಕ್ಕಿಂತ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಸೈಡ್ ಕ್ಯಾರೆಕ್ಟರ್ಸ್ ಇದ್ದಾರೆ ನಿಜವಾಗ್ಲೂ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಲೈಕ್ ಸೈಡ್ ಕ್ಯಾರೆಕ್ಟರ್ಸ್ ಅಲ್ಲಿ ಕಕಾಶಿ, ಮಿನಾಟೋ, ಇತಾಚಿ, ಮತ್ತೆ ಇನ್ನು ಯಾರ್ಯಾರು ಬರ್ತಾರೆ, ಲೈಕ್ ಹಶಿರಾಮ, ಟೋಬಿರಾಮ, ಮತ್ತೆ ಇನ್ನು ಯಾರು ಬರ್ತಾರೆ, ಲೈಕ್ ಮೈಟ್ ಗಾಯ್ ಬರೋದು. ಓ ಮೈ ಗಾಡ್, ಮೈಟ್ ಗಾಯ್ ಬಗ್ಗೆ ಹೆಂಗೆ ಮರೆಯೋಕ್ಕಾಗುತ್ತೆ ನಾವು. ಸೊ ಮೈಟ್ ಗಾಯ್, ಈಗ ಇಷ್ಟು ಜನ ಬರ್ತಾರೆ. ಸೊ ಇವ್ರಿಗೆ ಎಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ. ಆ್ಯಂಡ್ ಲೈಕ್ ಹೌ ಕ್ಯಾನ್ ವಿ ಮಿಸ್ ಸೆನ್ಸೆ ಜಿರಾಯ, ಲೈಕ್ ಜಿರಾಯ ಸೆನ್ಸೆ. ಲೈಕ್ ನಾನು ಅದೊಂದು ಆ್ಯನಿಮೆ ಸರಿನಾ, ಬಟ್ ಐ ಸ್ಟಿಲ್ ಲಿವ್ ಅಪ್ ಟು ಹೀಸ್ ವರ್ಡ್ಸ್. ಯಾಕಂದರೆ ಲೈಕ್ ನಾನು ಇವಾಗ ಅವ್ರನ್ನ ಸೆನ್ಸೆ ಅಂತಾನೆ ಕರಿತೀನಿ, ಜಿರಾಯ ಸೆನ್ಸೆ ಬ್ರೋ. ಹಿ ಈಸ್ ಸಮಥಿಂಗ್. ಲೈಕ್ ಅವರು ಕಲಿಸೋ ಪಾಠ ಇದಲ್ಲ, ಲೈಕ್ ನೋ ಒನ್ ಕ್ಯಾನ್ ಟೀಚ್ ಯು ವಾಟ್ ಹಿ ಟೀಚರ್ಸ್ ಅಸ್. ಸೊ ನೀವು ಪಕ್ಕ ನೋಡ್ರಿ, ಅವ್ರಿಗೋಸ್ಕರ ಆದರೂ ನೋಡಬೇಕು ಅಂತ ನಾನು ಆಶಿಸ್ತೇನೆ, ಸರಿ? ನಾನು ನೀವು ನೋಡಬೇಕು ಆನಿಮೆನ ಅಂದ್ಬಿಟ್ಟು. ಸೊ ಜಿರಾಯ ಸೆನ್ಸೆ ಟೇಕಬೋ. ಸೊ ಇನ್ನೊಂದು ನಾನು ಲೈಕ್ ನಾರ್ಮಲ್ ಆಗಿ ಅವಾಗ ಮಾದರ ಬಗ್ಗೆ ಮಾತಾಡ್ತಾರೆ ಬ್ರೋ. ನಾನು ಒಂದು ಕೇಳ್ಬೇಕು ಅನ್ಕೊಂಡು, ಯಾವ ಆನಿಮೆ ಅಲ್ಲಿ ವಿಲನ್ಗೆ ಫ್ಯಾನ್ ಫಾಲೋಯಿಂಗ್ ಇದೆ? ಯಾಕಂದ್ರೆ ನೀವು ಯಾರಿಗಾನ ಲೈಕ್ ಒಬ್ಬ ನರುಟೋ ಫ್ಯಾನ್ಗೆ ಹೋಗ್ಬಿಟ್ಟು ಕೇಳ್ರಿ ಬ್ರೋ, ಆರ್ ಯು ನರುಟೋ ಫ್ಯಾನ್ ಆರ್ ಮಾದರ ಫ್ಯಾನ್ ಅಂತ ಹೇಳಿ, ಲೈಕ್ he will directly say I'm a Madara Uchiha fan bro. Like it's something bro, Madara Uchiha he is something. ಸೊ ನಾನು ಲಾಸ್ಟಲ್ಲಿ ಒಂದೇ ಮಾತು ಹೇಳ್ತೀನಿ ಬ್ರೋ, ಈ ಆನಿಮೆ ಒಂಥರ ಹೇಗೆ ಗೊತ್ತಾ, ಲೈಕ್ ಇಟ್ ವಿಲ್ ಟೀಚ್ ಯು ಲೈಫ್ ಲೆಸನ್ಸ್, ಫ್ರೆಂಡ್ಶಿಪ್, ಲೈಕ್ ಲವ್, ಸ್ಯಾಕ್ರಿಫೈಸ್, ಮತ್ತು ರೆಸ್ಪೆಕ್ಟ್ ಕೊಡೋದು. ಲೈಕ್ ನಿಮಗೆ ರೆಸ್ಪೆಕ್ಟ್ ಕೊಡೋದನ್ನ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ನೀವು, ಆ್ಯಂಡ್ ಹೌ ಟು ನೆವರ್ ಗಿವ್ ಅಪ್, ಹೇಗೆ ಲೈಕ್ ಮುಂದೆ ಏನು ಕಷ್ಟಗಳು ಬಂದರೂ ಮುಂದೆ ಹೇಗೆ ಹೋಗ್ತಾ ಇರಬೇಕು ಅನ್ನೋದನ್ನ ಈ ಆನಿಮೆ ಕಲಿಸುತ್ತೆ. ಆ್ಯಂಡ್ ಐ ಗೆಸ್ ನೋ ಆನಿಮೆ ಡಸ್ ಬೆಟರ್ ದ್ಯಾನ್ ವಾಟ್ ನರುಟೋ ಆನಿಮೆ ಡಸ್ ಇನ್ ದಿಸ್ ಲೈಕ್ ಒಂದು
ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಮಾತಾಡಿದ್ರೆ ಐ ಗೆಸ್ ಯಾವ ಅನಿಮೆನೂ ಹಿಂಗೆ ಇಷ್ಟು ಚೆನ್ನಾಗಿ ಲೈಕ್ ಒಂದು ಲೈಫ್ ಲೆಸನ್ಸ್ನ ಟೀಚ್ ಮಾಡಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಲೈಕ್ ಈ ನರುಟೋ ಅನಿಮೆ ಟೀಚ್ ಮಾಡುತ್ತೆ. ಆ್ಯಂಡ್ ಲೈಕ್ ಲಿಟ್ರಲ್ ಆಗಿ ನೀವು ಅಕಸ್ಮಾತ್ ಹೋಲ್ ಹಾರ್ಟೆಡ್ ಅಲ್ಲಿ ಈ ಅನಿಮೆನ ನೋಡಿದ್ರೆ ಲೈಕ್ ನೋ ಒನ್ ಕ್ಯಾನ್ ಸೇ ದಟ್ ಲೈಕ್ ಯು ಹ್ಯಾವ್ ಇನ್ ಚೇಂಜ್ ಅಂದ್ಬಿಟ್ಟು. ನೀವು ಅಕಸ್ಮಾತ್ ಹೋಲ್ ಹಾರ್ಟೆಡ್ ಆಗಿ ನೋಡ್ತಿದ್ದೀರಾ, ಲೈಕ್ ನೀವು ಫುಲ್ ಲೈಕ್ ಇನ್ವಾಲ್ವ್ ಆಗಿ ನೋಡ್ತಿದ್ದೀರಾ ನರುಟೋ ಅನಿಮೆನ, ಲೈಕ್ ಬರ್ದು ಕೊಡ್ತೀನಿ, ಯು ವಿಲ್ ಬಿ ಅ ಲೈಕ್ ಡಿಫ್ರೆಂಟ್ ಗಾಯ ಅಂತೀನಿ ಲೈಕ್ ಈ ಅನಿಮೆ ಮುಗಿಸೋ ಒಳಗಡೆ. ಆ್ಯಂಡ್ ಬ್ರೋ, ನಾನು ಇದರಲ್ಲಿ ಎಷ್ಟೋ ಬಗ್ಗೆ ಮಾತಾಡಿಲ್ಲ, ಯಾಕಂದ್ರೆ ಸ್ಪಾಯ್ಲರ್ಸ್ ಆಗುತ್ತೆ ಅಂದ್ಬಿಟ್ಟು ನಾನು ನಿಲ್ಲಿಸ್ಬಿಟ್ಟಿದ್ದೀನಿ. ಎಷ್ಟೋ ಬಗ್ಗೆ ಮಾತಾಡಬೇಕು. ನೀವು ಅಕಸ್ಮಾತ್ ಕೆಳಗಡೆ ಕಮೆಂಟ್ ಮಾಡಿಬಿಟ್ರೆ ಲೈಕ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾತಾಡೋಣ. ಲೈಕ್ ಕ್ಯಾರೆಕ್ಟರ್ಸ್ ಬಗ್ಗೆ ಆಗಿರ್ಬೋದು, ಮತ್ತು ಸ್ಟೋರಿ ಆರ್ಕ್ಸ್ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ಮಾತಾಡೋಣ ಮುಂದೆ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ. ಸೊ ಅಷ್ಟೇ ಅನ್ಕೊಂತೀನಿ, ಇದರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಸೊ ಅದೇ ಸೈಡ್ ಜಾಸ್ತಿ ಮಾತಾಡೋದು ಸ್ಪಾಯ್ಲರ್ಸ್ ಪಕ್ಕ ಹಾಗೆ ಆಗುತ್ತೆ. ಆ್ಯಂಡ್ ದಿಸ್ ವಾಸ್ ಇಟ್ ಫಾರ್ ಟುಡೇಸ್ ಆ್ಯನಿಮೆ ರಿವ್ಯೂ. ಆ್ಯಂಡ್ ಬ್ರೋ, ನಿಜವಾಗ್ಲೂ ಲೈಕ್ ನಾನಂತೂ ಈ ಆ್ಯನಿಮೆ ರಿವ್ಯೂ ರೆಕಾರ್ಡ್ ಮಾಡ್ತಾ ಮಸ್ತ್ ಎಂಜಾಯ್ ಮಾಡಿದ್ದೀನಿ. ಯಾಕಂದರೆ ಒಂಥರ ನಾಸ್ಟಾಲ್ಜಿಯಾ ಫೀಲಿಂಗ್ ಆಗಿದ್ರೆ ಲೈಕ್ ನನಗೆ ಬಂದಿದೆ, ಆಗಿದೆ ನನಗೆ. ಸೊ ಇಟ್ ವಾಸ್ ಸಮಥಿಂಗ್. ಸೊ ನೀವು ಸಪೋರ್ಟ್ ಮಾಡ್ತಾ ಇರ್ರಿ, ಹೀಗೆ ಲೈಕ್ ಹೊಸ ಆ್ಯನಿಮೆ ರಿವ್ಯೂಸ್ ತರ್ತಾ ಇರ್ತೀನಿ. ಯಾಕಂದರೆ ನಾನು ಎಷ್ಟೋ ನೋಡಿದ್ದೀನಿ, ಲೈಕ್ 70+ ಆ್ಯನಿಮೇಸ್ನ ನೋಡಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ನಿಮಗೂ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಸೊ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ನ ಲೈಕ್ ಮಾಡಿರಿ. ಈ ವಿಡಿಯೋನ ಮತ್ತೆ ಸಿಗೋಣ ಇನ್ನು ಹೊಸ ಆ್ಯನಿಮೆ ವಿಡಿಯೋ ಅಲ್ಲಿ, ಯಾಕಂದ್ರೆ ಆ್ಯನಿಮೆ ರಿವ್ಯೂ ವಿಡಿಯೋ ಅಲ್ಲಿ. ಸೊ ಟಿಲ್ ದನ್ ಟೇಕ್ ಕೇರ್ ಆ್ಯಂಡ್ ಬಾಯ್.